ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಇವತ್ತು ಕಡಲೆಬೇಳೆ ಪಾಯಸ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಮೊನ್ನೆ ನಿಮಗೆ ಒಂದಿನ ನಾನು ಹೆಸರು ಬೇಳೆ ಪಾಯಸ ತೋರಿಸಿದ್ದೆ. ಇವತ್ತು ಕಡಲೆಬೇಳೆ ಪಾಯಸ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ನೋಡಿ, ಕಡಲೆಬೇಳೆಯನ್ನು 3 ಮುಷ್ಟಿ ಕಡಲೆಬೇಳೆ ತೊಗೊಂಡಿದ್ದೀನಿ. ಜಾಸ್ತಿ ತೊಗೊಂಡಿಲ್ಲ, ತುಂಬ ದಪ್ಪ ಬೇಡ ಅಂತ 3 ಮುಷ್ಟಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದನ್ನು 3-4 ಸಲ ಚೆನ್ನಾಗಿ ತೊಳ್ಕೊಳ್ತೀನಿ. ಇದಕ್ಕೆ ನೀರು ಹಾಕಿಬಿಟ್ಟು ಬೇಯಿಸ್ಲಿಕ್ಕೆ ಇಡ್ತೀನಿ ಫ್ರೆಂಡ್ಸ್. 1-2-3 ಸೀಟಿ ತೆಗಿತೀನಿ. ನೋಡಿ ಫ್ರೆಂಡ್ಸ್, 2-3 ಟೈಮ್ಸ್ ತೊಳಿತಾ ಇದ್ದೀನಿ ಬೇಳೆಯನ್ನು. ನೋಡಿ, ಈ ಥರ ತೊಳ್ಕೊಬೇಕು ಚೆನ್ನಾಗಿ. ಹಾಗೇನೆ ನೋಡಿ ಫ್ರೆಂಡ್ಸ್, ನೀರು ಹಾಕ್ತೀನಿ ಚೆನ್ನಾಗಿ. 3-4 ಸಲ ಅದನ್ನು ಕಡಲೆಬೇಳೆಯನ್ನು ತೊಳ್ಕೊಂಡಿದ್ದೀನಿ. ಇಷ್ಟು ನೀರು ಹಾಕ್ತೀನಿ, ಒಂದಿಷ್ಟು ನೀರು ಹಾಕ್ತೀನಿ. ಇಷ್ಟು ಸಾಕು, ಸ್ವಲ್ಪ ಸಾಕು ಫ್ರೆಂಡ್ಸ್. ಇಷ್ಟು ನೀರು ಸಾಕು. ಈಗ 3 ವಿಸಲ್ ತೆಗಿತೀನಿ, 3 ಸೀಟಿ ತೆಗಿತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನು ಕುಕ್ಕರ್ ಕ್ಲೋಸ್ ಮಾಡ್ತೀನಿ. ಈಗ ನೋಡಿ, 3 ಸೀಟಿ 3 ವಿಸಿಲ್ ತೆಗಿತೀನಿ ಫ್ರೆಂಡ್ಸ್. ಇವಾಗ ನೋಡಿ 3 ಸೀಟಿ ಆಗಿದೆ ಫ್ರೆಂಡ್ಸ್. ಈಗ ಇದನ್ನು ಆಫ್ ಮಾಡ್ತೀನಿ ನಾನು. 3 ಸೀಟಿ ತೆಗೆದಿದ್ದೆ ಫ್ರೆಂಡ್ಸ್, ಆದರೆ ಕಡಲೆಬೇಳೆ ಬೆಂದೇ ಇಲ್ಲ. ಸೊ ಇನ್ನು ವಾಪಸ್ ಇಟ್ಟಿದ್ದೀನಿ. 3 ಸೀಟಿ ತೆಗಿತೀನಿ. ನೋಡಿ ಫ್ರೆಂಡ್ಸ್, ನಮ್ಮಮ್ಮ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾರೆ. ಇದು ಯಾವ ಸೀರೆ ಗೊತ್ತಾ? 19 ವರ್ಷ ಆಯ್ತು ಈ ಸೀರೆಗೆ. ನನ್ನ ಮದುವೆ ಸೀರೆಯಲ್ಲಿ 5 ಸೀರೆ ತೆಗಿತಾರೆ ಮದುವೆಯಲ್ಲಿ ಫ್ರೆಂಡ್ಸ್. ಸೊ ಅದರಲ್ಲಿ ಇದು ಒಂದು ಸೀರೆ ನಂದು. ನೋಡಿ ಫ್ರೆಂಡ್ಸ್, ವಾವ್, ಹಾಗೆ ಕಾಣಿಸ್ತಿದ್ದೀನಿ ತುಂಬಾ ಚೆನ್ನಾಗಿ. ಹಾಗೆ ಇವತ್ತು ನಾನು ಅಮ್ಮ ಮ್ಯಾಚಿಂಗ್ ಅಲ್ವಾ? ಚೆನ್ನಾಗಿ ಕಾಣಿಸ್ತಿದ್ದೀರಾ? ನೋಡಿ ಫ್ರೆಂಡ್ಸ್, ವಾವ್, ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಚೆನ್ನಾಗಿ ಕಾಣಿಸ್ತಿದ್ಯಾ? ಎಸ್. ಈ ಬ್ಲೌಸ್ ಹಳೇದಿದ್ದು. ಗೋಲ್ಡ್ ಇಸ್ ಗೋಲ್ಡ್. ಕರೆಕ್ಟ್. ಇವಾಗ ಪಾಯಸ ಎಷ್ಟಕ್ಕೆ ಬಂತಮ್ಮ? ಪಾಯಸ ಈಗ ನೋಡಿ ಫ್ರೆಂಡ್ಸ್, ಇದು 3-4 ಸೀಟಿ ತೆಗೆದಿದ್ದೀನಿ. ಈಗ ನೋಡಿ, ಇದು ಓಪನ್ ಮಾಡಿದೆ, ಬೆಂದಿದೆ ಇದು. ಇದರಲ್ಲಿ ನಾನು ಬೆಲ್ಲ ಹಾಕಿದ್ದೀನಿ, ಒಣ ಬೆಲ್ಲ ಹಾಕಿದ್ದೀನಿ ಫ್ರೆಂಡ್ಸ್. ಅಂದರೆ ಈ ಥರ ಈ ಬೆಲ್ಲ, ತೆಳು ಬೆಲ್ಲ ಅಲ್ಲ, ಒಣ ಬೆಲ್ಲ ಹಾಕಿದ್ದೀನಿ. ಹಾಗೆಯೇ ನೋಡಿ, ಇಲ್ಲಿ ತುಪ್ಪದಲ್ಲಿ ಗೋಡಂಬಿನ ಹಾಕ್ತೀನಿ ಫ್ರೆಂಡ್ಸ್. ನೋಡಿ, ಒಂದು ಕಡೆ ಇಲ್ಲಿ ಈ ಥರ ಆಗ್ತಾ ಇದೆ. ಪಾಯಸ ರೆಡಿ ಆಗ್ತಾ ಇದೆ. ತುಂಬ ದಪ್ಪ ಮಾಡಿಲ್ಲ, ಇನ್ನು ಆಗಬೇಕಿದು. ನೋಡಿ, ಗೋಡಂಬಿ ಇದಾಗ್ತಾ ತುಪ್ಪದಲ್ಲಿ ಹುರಿತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಪಾಯಸ ರೆಡಿಯಾಗಿದೆ. ನಾನು ಇದನ್ನು ಗೋಡಂಬಿಯನ್ನು ತುಪ್ಪದಲ್ಲಿ ಹುರಿದು ಬಿಟ್ಟು ಹಾಕಿದ್ದೀನಿ. ನೋಡಿ, ಕಡಲೆಬೇಳೆ ಚೆನ್ನಾಗಿ ಬೆಂದಿದೆ. ಬೆಲ್ಲ, ಗಟ್ಟಿ ಬೆಲ್ಲ ಹಾಕಿದೆ. ಎರಡನ್ನೂ ಇನ್ನು ಸ್ವಲ್ಪ ನಾನು ತೆಳ್ಳಗೆ ಮಾಡಿಕೊಂಡೆ. ಸೊ ನೋಡಿ, ಕಡಲೆಬೇಳೆ ಪಾಯಸ ರೆಡಿ.